ಅಬಕಾರಿ ಇಲಾಖೆಯಲ್ಲಿ 2500 ಕೋಟಿ ರೂಪಾಯಿ ಹಗರಣ ಆಗಿದೆ ಎನ್ನುವಂತಹ ಒಂದು ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನು ಮಾಡ್ತಾ ಇದೆ ಬಿಜೆಪಿ. ಈ ಹಣ ಏನಿದೆ ಇದು ಅಸ್ಸಾಂ ಚುನಾವಣೆಗೆ ಬಳಕೆ ಆಗ್ತಾ ಇದೆ ಎನ್ನುವಂತ ಆರೋಪ, ಗಂಭೀರ ಆರೋಪವನ್ನು ಮಾಡ್ತಾ ಇರುವಂತದ್ದು ಬಿಜೆಪಿಯ ನಾಯಕರು. ಈಗ ಅಬಕಾರಿ ಇಲಾಖೆಯ ಒಂದು ಅಕ್ರಮ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2500 ಕೋಟಿ ರೂಪಾಯಿ ಅಕ್ರಮ ಆಗಿದೆ. ಆ ಹಣವನ್ನು ಅಸ್ಸಾಂ ಚುನಾವಣೆಗೆ ಬಳಸ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯ ಜಾಸ್ತಿ ಕೇಳಿ ಬರ್ತಾ ಇದೆ, ಹೆಚ್ಚಾಗ್ತಾ ಇದೆ. ಈಗ ವರ್ಗಾವಣೆ ಮತ್ತು ಪರವಾನಗಿ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ಅಬಕಾರಿ ಇಲಾಖೆಯಲ್ಲಿ ಅಸ್ಸಾಂ ಚುನಾವಣೆಗೆ ಆ ಒಂದು ಹಣ ಬಳಕೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಅಬಕಾರಿ ಇಲಾಖೆಗಳಿಗೆ ಆದಾಯ ಸಂಗ್ರಹ ಒಂದು ಗುರಿ ನಿಗದಿ ಮಾಡಿರುತ್ತೆ. ಆದಾಯ ಇಲಾಖೆಯಲ್ಲಿ ಪರವಾನಗಿಗಳನ್ನು ಹರಾಜು ಮಾಡ್ತಾ ಇದೆ. ಅದು ದುಡ್ಡುಗೋಸ್ಕರ. ಅಬಕಾರಿ ಉಪಾಯುಕ್ತ ಜಗದೀಶ್ ನಾಯಕ್ ಏನಿದ್ದಾರೆ 25 ಲಕ್ಷ ಲಂಚವನ್ನು ಪಡೆದಿದ್ರಲ್ಲ, ಇದ್ರು ಆ ಲಂಚವನ್ನು ಪಡಿಬೇಕಾದ್ರೆ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿರ್ತಾರೆ ಇವರು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ನೇರ ಹೊಣೆ ಅಂತ ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವರು ತಿಮ್ಮಾಪುರ ರಾಜೀನಾಮೆ ನೀಡಬೇಕು. ನೀಡದಿದ್ರೆ ಏನಾಗುತ್ತೆ? ಸಿದ್ದರಾಮಯ್ಯ ಅವರು ಅದ್ರ ಹೊಣೆ ಹೊರಬೇಕಾಗುತ್ತೆ. ಸಿದ್ದರಾಮಯ್ಯ ಅವರೇ ಇದಕ್ಕೆ ನೇರ ಹೊಣೆ. ಆರ್.ಬಿ. ತಿಮ್ಮಾಪುರ ಅವರನ್ನು ನೀವೇನಾದರೂ ತೆಗೆದುಹಾಕಿಲ್ಲ ಅಂತಂದರೆ, ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿಲ್ಲ ಅಂತಂದರೆ, ನಿಮ್ಮ ಸರ್ಕಾರ ಬೇಕು ಅಂತ ಮಾಡ್ತಾ ಇದೆ, ನೀವೇ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ. 10 ಕೋಟಿ 20 ಕೋಟಿ 100 ಕೋಟಿ ಅಲ್ಲ, ಇಲ್ಲಿ 2500 ಕೋಟಿ ರೂಪಾಯಿ ಅಕ್ರಮ ಆಗಿದೆ. ಆ ಹಣ ನಮ್ಮ ರಾಜ್ಯಕ್ಕೆ ಅಲ್ಲ, ಅಸ್ಸಾಂ ಚುನಾವಣೆಗೆ ಬಳಕೆ ಆಗ್ತಾ ಇದೆ. ಅಲ್ಲಿ ಗೆಲ್ಲೋಕೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಂದ ಸಹಾಯ ಮಾಡ್ತಾ ಇದೆ. ಕರ್ನಾಟಕವನ್ನು ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ನ ಹೈಕಮಾಂಡ್ ಅದು ಒಂದು ರೀತಿಯಾಗಿ ATM ಥರ ಯೂಸ್ ಮಾಡ್ಕೊಳ್ತಾ ಇದೆ ಅನ್ನುವಂಥ ಆರೋಪ ಮೊದಲಿನಿಂದ ಕೂಡ ಇದೆ. ಅದೇ ರೀತಿಯಾದ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅಸ್ಸಾಂ ಚುನಾವಣೆಗೆ ಬಳಕೆ ಆಗ್ತಾ ಇರುವಂಥದ್ದು ಕರ್ನಾಟಕದ ಅದು ಅಬಕಾರಿ ಇಲಾಖೆಯ ಹಣ ಅಂತ ಹೇಳಿ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು, ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಒಂದೊಂದೇ ಭ್ರಷ್ಟಾಚಾರದ ಪ್ರಕರಣಗಳು, ಬೇರೆ ಬೇರೆ ಪ್ರಕರಣಗಳು ಬಯಲಾಗ್ತಾ ಇವೆ. ಯಾವ ಮಂತ್ರಿಗಳು ಯಾವ ಹಗರಣದಲ್ಲಿ ಮುಳುಗು ಹೋಗ್ತಾ ಇದ್ದಾರೆ ನೋಡಿ ನೀವೇ ರಾಜ್ಯದ ಜನರೇ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹಗರಣ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಅದಕ್ಕೂ ಮೊದಲು ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಒಂದು ವೇಳೆ ಅದೇನಾದರೂ ಆಗಿಲ್ಲ ಅಂತಂದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಆಗಿರ್ತಾರೆ. ಲೈಸೆನ್ಸ್ಗಳನ್ನು ತೆಗೆದುಕೊಳ್ಳೋಕೆ ಹಣ ಬೇಡಿಕೆ ಇಟ್ಟಿದ್ದಾರೆ ಮಂತ್ರಿಯ ಪುತ್ರ ಎನ್ನುವಂಥ ಆರೋಪ. CL7 CL9 ಈ ರೀತಿಯಾಗಿ ಏನು ಲೈಸೆನ್ಸ್ ಬೇಕಾಗುತ್ತೆ, ಅದಕ್ಕೆ ದೊಡ್ಡ ಮಟ್ಟದ ಒಂದು ದುಡ್ಡನ್ನು ಕೊಡಬೇಕು, ಲಂಚವನ್ನು ಕೊಡಬೇಕು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಾಕಷ್ಟು ಉದಾಹರಣೆಗಳಿದೆ, ಇದು ಕೂಡ ಅದರಲ್ಲಿ ಒಂದು ಸೇರಿಕೊಳ್ಳುತ್ತೆ. 25 ಲಕ್ಷ ರೂಪಾಯಿ ಲಂಚವನ್ನು ಪಡೆದಿರ್ತಾರೆ ಅಬಕಾರಿ ಇಲಾಖೆಯ ಅಧಿಕಾರಿ ಒಬ್ಬರು. ಅವರು ಆ ದುಡ್ಡನ್ನು ತೆಗೆದುಕೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿರ್ತಾರೆ. ಅದು ಗೊತ್ತಾದ ಮೇಲೂ ಕೂಡ ಸರ್ಕಾರ ಏನು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಗೊತ್ತಿದ್ರು ಕೂಡ, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿದ್ರು ಕೂಡ ಯಾಕೆ ಸುಮ್ಮನಿದ್ದಾರೆ, ಯಾಕೆ ಇದ್ರ ಬಗ್ಗೆ ಏನೂ ಕೂಡ ಮಾತನಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಇಲಾಖೆಯ ದುಡ್ಡನ್ನು ಬೇರೆ ರಾಜ್ಯದ ಚುನಾವಣೆಗೆ ಬಳಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಬಿಜೆಪಿ ನಾಯಕರೆಲ್ಲರಿಗೂ ಕೂಡ ಒಂದಾದ ನಂತರ ಒಂದು ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳು ಬಯಲಾಗ್ತಾ ಇವೆ. 2500 ಕೋಟಿ ರೂಪಾಯಿ ಆಗಿದೆ ಅಕ್ರಮ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ಸಿದ್ದರಾಮಯ್ಯ ಅವರೇ? ನೀವೇ ಹೇಳಿ. ನಿಮ್ಮ ಮಂತ್ರಿಯವರು ಏನು ಕೂಡ ಹೇಳ್ತಾ ಇಲ್ಲ, ಅವ್ರ ಮಗ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ ಅಂತ. ಯಾಕಂದರೆ CL7 ಪರವಾನಗಿಗೆ 1.25 ಕೋಟಿ ರೂಪಾಯಿ ಬೇಕು, CL2ಗೆ 1.5 ಕೋಟಿ ರೂಪಾಯಿ ಲಂಚ ಬೇಕು. ಅಂದರೆ ಇವ್ರು ಫಿಕ್ಸ್ ಮಾಡಿರುವಂಥದ್ದು ಇಲಾಖೆಯಲ್ಲಿ ಹೆಂಗಾಗಿದೆ ಅಂತ ಆರ್ ಅಶೋಕ್ ಅವರು ಅದನ್ನು ಬಿಡಿಸಿ ಹೇಳಿದ್ದಾರೆ. CL9 ಅದನ್ನು ಒಂದು ಲೈಸೆನ್ಸ್ ತಗೋಬೇಕಂದ್ರೆ 92 ಕೋಟಿ ರೂಪಾಯಿ. ಮೈಕ್ರೋ ಬ್ರೋರರಿ ಅಂತ ಏನೋ ಇದೆ, ಅದಕ್ಕೆ ಬೇಕಂದರೆ 2.5 ಕೋಟಿ ರೂಪಾಯಿ ಕೊಡಬೇಕಂತೆ. ಈ ರೀತಿಯಾಗಿ ಇವರು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಈ ರೀತಿಯಾಗಿ ಲಂಚ ನಡೀತಾ ಇದೆ.
ಇವೆಲ್ಲವನ್ನು ಸೇರಿಕೊಂಡ್ರೆ ಅದೆಲ್ಲವನ್ನು ಸೇರಿಸಿದ್ರೆ ಅದು 2,500 ಕೋಟಿ ರೂಪಾಯಿ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಹಗರಣ ನಡೆದಿದೆ. ಇದರ ಬಗ್ಗೆ ತನಿಖೆ ಆಗಬೇಕು. ಸಿದ್ದರಾಮಯ್ಯವರು ಸ್ಪಷ್ಟನೆಯನ್ನು ಕೊಡಬೇಕು. ಆ ಮಂತ್ರಿ ಮೊದಲು ರಾಜೀನಾಮೆ ಕೊಟ್ಟು ಅವ್ರ ಮೇಲೆ ತನಿಖೆ ಆಗಬೇಕು. ಅವ್ರ ಮಗನ ಕೈವಾಡ ಇದೆ ಅಂತಿದ್ರಲ್ಲ, ಅದ್ರ ಬಗ್ಗೆ ಕೂಡ ಆಗಬೇಕು. ಮತ್ತು ಯಾರು ಆ ಅಧಿಕಾರಿ ತೆಗೆದುಕೊಂಡಿದ್ರಲ್ಲ, ಅವರಿಗೆ ಯಾರು ಲಂಚವನ್ನು ತೆಗೆದುಕೊಳ್ಳೋಕೆ ಹೇಳಿದರು, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿರುವಂಥದ್ದು ಆರ್ ಅಶೋಕ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.